ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪರಿಮಿತವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚಾಗಿ ಉಂಟಾಗಲಿ. ಈ ತಿಂಗಳು ನಾವು ಈ ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದಲ್ಲಿ ಧ್ಯಾನಿಸುವಂತ ವಿಷಯ ಒದಗಿಸುವ ದೇವರ ಕುರಿತಾಗಿ. ಈ ದಿನ ನಾವು ಓದಿಕೊಳ್ಳುವಂತ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಈ ವಾಕ್ಯಗಳನ್ನ ತಿಳ್ಕೊಳ್ಳುವುದಕ್ಕಾಗಿ ದೇವರ ಆತ್ಮನ ತಾನೇ ನಮಗೆ ಬೋಧಿಸ್ಲಿ. ಆತ ನಮ್ಮ ಮನೋನೇತಗಳನ್ನ ಬೆಳಗಿಸ್ಲಿ. ದೇವರು ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನ ತುಂಬಿಸಲು. ಇದನ್ನ ನಾವು ಓದಿದಂತ ಈ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಬಾರ್ನಬ ಮತ್ತೆ ಪೌಲ ಇವರಿಬ್ಬರು ತಮ್ಮ ಸೇವೆಯ ಪ್ರಯಾಣದಲ್ಲಿ ಇಕೋನ್ಯ ಎನ್ನುವಂತ ಪ್ರದೇಶಕ್ಕೆ ಬಂದು ಅಲ್ಲಿ ವಾಕ್ಯಗಳನ್ನ ಹೇಳಿ ಅಲ್ಲಿಂದ ಮುಂದೆ ಲುಸ್ತ್ರ ಎನ್ನುವಂತ ಮತ್ತೊಂದು ಊರಿಗೆ ಹೋಗಿದ್ದಾರೆ. ಇಲ್ಲಿ ಪೌಲನು ಅಲ್ಲಿ ಕೂಡಿ ಬಂದಿದ್ದ ಜನರಿಗೆ ದೇವರ ವಾಕ್ಯವನ್ನ ಬಹಳ ಸ್ಥಿರವಾಗಿ ಬೋಧಿಸುತ್ತಿದ್ದಾನೆ. ಆ ಜನರ ಗುಂಪಿನಲ್ಲಿ ಒಬ್ಬ ಹುಟ್ಟುಕುಂಟನಿದ್ದಾನೆ. ಅವನು ಸಹ ವಾಕ್ಯವನ್ನ ಬಹಳ ತೀಕ್ಷ್ಣವಾಗಿ ಆತನು ಕೇಳಿಸಿಕೊಳ್ತಿರುವುದನ್ನ ಪೌಲನು ಗಮನಿಸ್ತಾನೆ. ಆಗ ಪೌಲ ಆ ಕುಂಟನಾಗಿದ್ದ ವ್ಯಕ್ತಿಯನ್ನ ದಿಟ್ಟಿಸಿ ನೋಡುವಾಗ ಪೌಲನಿಗೆ ತನ್ನ ಆತ್ಮದಲ್ಲಿ ಗ್ರಹಿಕೆಗೆ ಬರ್ತದೆ. ಆ ಕುಂಟನು ಈಗ ಆತನು ಗುಣ ಹೊಂದುವುದಕ್ಕೆ ಬೇಕಾದ ನಂಬಿಕೆಯನ್ನ ತನ್ನೊಳಗೆ ಹೊಂದಿದ್ದಾನೆ. ಅದನ್ನು ಗ್ರಹಿಸಿದಂತ ಅಪೊಸ್ತಲನಾದ ಪೌಲ ದೊಡ್ಡ ಧ್ವನಿಯಿಂದ ಅಥವಾ ಮಹಾಧ್ವನಿಯಿಂದ 10ನೇ ವಚನದಲ್ಲಿ ಹೇಳ್ತದೆ, ಮಹಾಧ್ವನಿಯಿಂದ ಆತನಿಗೆ ಹೀಗೆ ಆಜ್ಞಾಪಿಸ್ತಾನೆ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ. ಆ ಪೌಲನ ಬಾಯಿಂದ ಆ ಆಜ್ಞೆ, ಆ ಆದೇಶ ಹೊರಟು ಬಂದ ಕೂಡಲೇ ವಾಕ್ಯ ಹೇಳ್ತದೆ, ಕೂಡಲೇ ಆ ಮನುಷ್ಯನ ಹಾರಿ ನಡೆದಾಡಿದನು. ದೇವರ ಹೆಸರಿನಲ್ಲಿ ಆತನು ಕೊಟ್ಟ ಅಪ್ಪಣೆ ಆ ಮನುಷ್ಯನಿಗೆ ವಾಕ್ಯ ಕೇಳುತ್ತಾ ಆತನಿಗೆ ಉಂಟಾದ ದೇವರ ನಂಬಿಕೆ ಈಗ ಒಟ್ಟಾಗಿ ಕ್ರಿಯೆ ಮಾಡಿ ಆ ಮನುಷ್ಯನು ಆತನು ಎದ್ದು ನಿಲ್ತಾನೆ, ನಡೆದಾಡ್ತಾನೆ. ಜನರು ಇದನ್ನ ನೋಡ್ತಾರೆ. ಕೂಡಲೇ ಅಲ್ಲಿ ಸೇರಿದ ಜನರು ಹೀಗೆ ಭಾವಿಸ್ತಾರೆ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಬಂದಿದ್ದಾರೆ. ಆಗ ಬಾರ್ನಬನಿಗೊಂದು ಹೆಸರು, ಪೌಲನಿಗೊಂದು ಹೆಸರು. ಬಾರ್ನಬನನ್ನ ನೋಡಿ ಅವರು ಹೀಗೆ ಹೇಳ್ತಾರೆ, ಸ್ವರ್ಗಕ್ಕೆ ಅಧಿಪತಿ ಇವನೆಂಬುದಾಗಿ, ದೌಸ್ ದೇವರೆಂಬುದಾಗಿ ಆತನನ್ನ ಕರೀತಾರೆ. ಮತ್ತು ಪೌಲನ ಮಾತಿನ ಸಾಮರ್ಥ್ಯ, ವಾಕ್ಚಾತುರ್ಯವನ್ನ ಗಮನಿಸಿದ ಜನರು ಆತನನ್ನ ಹೆರ್ಮೆ ದೇವರೆಂಬುದಾಗಿ ಅಥವಾ ಬೃಹಸ್ಪತಿ ಎಂಬುದಾಗಿ, ಆ ಪದಕ್ಕೆ ಅರ್ಥ ಬರ್ತದೆ ಎಂಬುದಾಗಿ ಆತನನ್ನ ಕರೀತಾರೆ. ನಂತರದಲ್ಲಿ ಆ ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿ ಆತನು ಜನರೆಲ್ಲರ ಸಹಿತವಾಗಿ ಎತ್ತುಗಳು ಅದಕ್ಕೆ ಹೂವಿನಾರ ಹಾಕಿ ಇವರಿಬ್ಬರ ಎದುರು ಬಲಿ ಸಲ್ಲಿಸಬೇಕೆಂಬುದಾಗಿ ತರ್ತಾರೆ. ಇದನ್ನು ಕಂಡ ಬಾರ್ನಬ ಮತ್ತೆ ಪೌಲ ತಮ್ಮ ಬಟ್ಟೆಗಳನ್ನ ಹರಕೊಂಡು ಆ ಜನರನ್ನ ಸಮಾಧಾನ ಪಡಿಸಲಿಕ್ಕೆ ಪ್ರಯಾಸ ಪಡ್ತಾರೆ. ಆಗ ಅವರು ತಮ್ಮ ಕುರಿತು ಹೇಳಿಕೊಳ್ಳುವಂತ ಮಾತು 15ನೇ ವಚನದಲ್ಲಿ ಹೇಳ್ತದೆ, ಜನರು ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂತ ಸ್ವಭಾವದವರು, ನೀವು ಈ ವ್ಯರ್ಥವಾದ ಕೆಲಸಗಳನ್ನ ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾರೆ. ನಂತರದಲ್ಲಿ ಅವರಿಗೆ ಮನವರಿಕೆ ಆಗುವಂತೆ ದೇವರ ಕುರಿತಾಗಿ ತಿಳಿಸುವಂತೆ ಯಾವ ಕಾರಣಕ್ಕಾಗಿ ಅವರಿಬ್ಬರು ಅಲ್ಲಿ ಇದ್ದಾರೆ ಎಂಬುದನ್ನ ಅಲ್ಲಿ ತಿಳಿ ಹೇಳ್ತಾರೆ. ಅಲ್ಲಿ 15ನೇ ವಚನದ ನಂತರದ ಭಾಗ ಹೇಳ್ತದೆ, ಭೂಮಿ ಆಕಾಶಗಳನ್ನ, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ
ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸ್ವಾರ್ಥಿಯನ್ನು ನಿಮಗೆ ಸಾರಿ ಹೇಳುವರಾಗಿದ್ದೇವೆ ಹೊರತು ನಾವು ನಿಮ್ಮ ಹಾಗೆ ಮನುಷ್ಯ, ನಿಮ್ಮಂತೆ ಸ್ವಭಾವದವರೆಂಬುದಾಗಿ ಅವರಿಗೆ ಅರಿವು ಹೇಳ್ತಾರೆ. ಆದ್ರೆ ಜನರು ಅದನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ನಂತರದಲ್ಲಿ 16ನೇ ವಚನದಲ್ಲಿ ಗತಿಸಿದ ಕಾಲದಲ್ಲಿ ದೇವರು ಮನುಷ್ಯರೊಂದಿಗೆ ಹೇಗೆ ನಡ್ಕೊಂಡ ಎನ್ನುವಂತ ಮಾತನ್ನ ಹೇಳ್ತಾರೆ. ಅಲ್ಲಿ ಬರ್ದದೆ, ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಹಿಂದಿನ ಕಾಲದಲ್ಲಿ ದೇವರು ಆಯಾ ಜನಾಂಗದವರು ತಮಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ಳುವುದಕ್ಕೆ ಬಿಟ್ಟನ. ಹಾಗೆ ಅವರವರು ತಮಗೆ ಮನಸ್ಸಿಗೆ ತೋಚಿದ ವಿಧದಲ್ಲಿ ನಡ್ಕೊಳ್ಳುವಾಗ ದೇವರು ಅವರಿಗೆ ಪ್ರಕಟವಾಗ್ತಾನೆ. ಹೇಗೆ ಪ್ರಕಟವಾಗ್ತಾನೆ? ಈ ತಿಂಗಳು ನಮ್ಮ ಧ್ಯಾನವೆಲ್ಲ ಒದಗಿಸುವ ದೇವರು. ಹಾಗಾಗಿ 17ನೇ ವಚನಕ್ಕೆ ಬರುವಾಗ ದೇವರು ಒದಗಿಸುವವನಾಗಿ ಎಲ್ಲಾ ಜನಾಂಗಗಳಿಗೂ, ಎಲ್ಲಾ ದೇಶಗಳವರಿಗೂ, ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳು, ಎಲ್ಲಾ ಭಾಷೆಯವರು, ಎಲ್ಲಾ ಕುಲದವರು, ಸಕಲ ದೇಶೀಯರಿಗೆ ದೇವರು ಕಾಣಿಸಿಕೊಂಡ ಒಂದು ವಿಧವನ್ನ ಅವರು ಹೇಳ್ತಾರೆ. ಅದೇ 17ನೇ ವಚನ, ನಮ್ಮ ಧ್ಯಾನದ ಈ ದಿನದ ಮುಖ್ಯವಾದ ವಚನ. ಇಲ್ಲಿ ಬರ್ದದೆ, ಈಗ ಅವರು ಹೇಳ್ತಾರೆ, ಆದರೂ ಆತನು ತನ್ನ ವಿಷಯವಾಗಿ ಸಾಕ್ಷಿ ಕೊಡದೇ ಇರಲಿಲ್ಲ. ಹಾಗಾದ್ರೆ ದೇವರು ನಮ್ಮ ಎದುರು ತನ್ನ ಸಾಕ್ಷಿನ ಹೇಗೆ ಕೊಟ್ಟ? ಅನೇಕ ವಿಧದ ಸಾಕ್ಷಿಗಳಲ್ಲಿ ಒಂದು ಪ್ರಬಲವಾದ ಸಾಕ್ಷಿ ಯಾವುದೆಂಬುದಾಗಿ ಹೇಳಿದ್ರೆ, ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ. ದೇವರೆಲ್ಲಾ ಜನರಿಗೆ ಆಕಾಶದಿಂದ ಮಳೆ ಕೊಟ್ಟನಂತೆ, ನಂತರದಲ್ಲಿ ಸುಗ್ಗಿ ಕಾಲ ಕೊಟ್ಟನಂತೆ. ಅದರ ನಂತರ ಏನ್ ಮಾಡ್ದ? ವಾಕ್ಯ ಹೇಳ್ತದೆ, ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ. ಮಳೆಗಾಲ ಕೊಟ್ಟ, ಸುಗ್ಗಿ ಕಾಲ ಕೊಟ್ಟ, ಸಾಕಷ್ಟು ಆಹಾರವನ್ನು ಕೊಟ್ಟ, ನಂತರದಲ್ಲಿ ಅವರ ಮನಸ್ಸುಗಳನ್ನ ಆನಂದದಿಂದ ತುಂಬಿಸಿದ, ಜನರು ಸಂತೋಷ ಪಡುವಂತೆ ಮಾಡಿದ, ತುಂಬಿಸಿ. ನಂತರದಲ್ಲಿ ಬರ್ತದೆ, ಉಪಕಾರ ಮಾಡುತ್ತಾ ಬಂದವನ ಆತನೇ. ಹಾಗಾದ್ರೆ ಆತನ ಸೃಷ್ಟಿಗಳಾದ ನಾವು ಆಹಾರವಿಲ್ಲದೆ ನರಳಬಾರದೆಂಬುದಾಗಿ ನಮಗೆ ಉಪಕಾರ ಮಾಡುತ್ತಾ ಬಂದ ದೇವರು ಹೀಗೆ ಉಪಕಾರ ಮಾಡುವಾಗ ಆತನ ಎಲ್ಲಾ ಜನಾಂಗಗಳಿಗೆ ದೇವರು ನಾನು ಇಂಥವನಿದ್ದೇನೆ ಎಂಬುವಂತ ಸಾಕ್ಷಿ ಕೊಟ್ಟಿದ್ದಾನೆ ಎಂಬುದಾಗಿ, ತಾನು ಒದಗಿಸುವ ವಿಧದಲ್ಲಿ, ನಮಗೆ ಆಹಾರವನ್ನು ಪೂರೈಸುವ ವಿಧದಲ್ಲಿ ಆತನು ತನ್ನ ಅಸ್ತಿತ್ವವನ್ನ, ತನ್ನ ಇರುವಿಕೆಯನ್ನ ಆತನು ನಮಗೆ ತಿಳಿಪಡಿಸಿದ್ದಾನೆ ಎಂಬುದನ್ನ ಇಲ್ಲಿ ಅವರು ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದನ್ನ ನಾವು ಯೋಚಿಸಿದ್ರೆ, ನಾವು ದೇವರನ್ನ ಅರಿಯದಿದ್ದ ಕಾಲದಲ್ಲಿ, ದೇವರನ್ನ ಸನ್ಮಾನಿಸದೇ ಇದ್ದ ಕಾಲದಲ್ಲಿ, ದೇವರು ಎಂಬಂತ ಆ ವ್ಯಕ್ತಿತ್ವಕ್ಕೆ ಯಾವ ಗೌರವವನ್ನೂ ಕೊಡದ ಕಾಲದಲ್ಲಿ ಆತನು ನಮಗೆ ಆಹಾರ ಕೊಡದೇ ಇರಲಿಲ್ಲ. ಆತನನ್ನು ತಿರಸ್ಕರಿಸಿ ಮಾತನಾಡಿದಾಗಲೂ ಆತನ ಆಹಾರ ಕೊಟ್ಟಿದ್ದಾನೆ. ಆತನನ್ನು ಅವಮಾನ ಪಡಿಸಿದಾಗಲೂ ಆಹಾರ ಕೊಟ್ಟಿದ್ದಾನೆ. ಆತನನ್ನು ಅಲಕ್ಷ್ಯ ಮಾಡಿದಾಗಲೂ ನಮಗೆ ಆಹಾರ ಕೊಟ್ಟಿದ್ದಾನೆ. ಒಂದು ವೇಳೆ ಆತನನ್ನು ಅರಿಯುವುದಕ್ಕೆ ಮನಸ್ಸು ತೋರಿಸದೆ ಇದ್ದಾಗ ಆತ ನಮಗೆ ಆಹಾರ ಒದಗಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ನಾನು ಆ ರೀತಿಯಾಗಿ ನಡೆದುಕೊಂಡ ಕಾಲ ಅಥವಾ ನೀನು ಆ ರೀತಿ ನಡೆದುಕೊಂಡ ಕಾಲದಲ್ಲಿ ದೇವರು ನಮಗೆ ಬೇಕಾದದನ್ನ, ವಿಶೇಷವಾಗಿ ಆಹಾರವನ್ನ ಒದಗಿಸುವವನಾಗಿಯೇ ಇಲ್ಲಿವರೆಗೂ ಕಾಣಿಸಿಕೊಂಡದ್ರಲ್ಲಿ ಆತನು ತಾನು ಇದ್ದಾನೆ ಎಂಬುದನ್ನ ತೋರ್ಪಡಿಸಿಕೊಂಡಿದ್ದಾನೆ. ಹಾಗಾದ್ರಿಂದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹಾಗಾಗಿ ಭೂಮಿ ಆಕಾಶಗಳನ್ನ ಸೃಷ್ಟಿಸಿದ ದೇವರ ಕಡೆಗೆ ನಾವು ತಿರುಗಿಕೊಂಡು ನಮ್ಮ ವ್ಯರ್ಥ ಕಾರ್ಯಗಳನ್ನ ನಾವು ಬಿಟ್ಟು ಆತನಿಗೆ ಯೋಗ್ಯವಾದ ಘನತೆಯನ್ನು ನಾವು ಸಲ್ಲಿಸೋಣ. ನಾವು ಅನುಭವಿಸಿದ ಮೇಲುಗಳು, ಯಾವ ಪ್ರಯಾಸವಿಲ್ಲದೆ ಅನುಭವಿಸಿದ ಮೇಲುಗಳನ್ನ ಗಮನಿಸುವಾಗ ಇದು ದೇವರಿಂದ ಬಂದದೆಂಬುದನ್ನ ಗ್ರಹಿಸೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆ, ಭೂಮಿ ಆಕಾಶಗಳನ್ನ ಸೃಷ್ಟಿಸಿದ ದೇವರೇ, ದೇವಾದಿ ದೇವರೇ, ಕರ್ತನೆ, ನಿನ್ನ ಪಾದಗಳಿಗೆ ಬಿದ್ದು ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ನಾವು ಅರಿಯದೇ ಇದ್ದ ಕಾಲ ಅಥವಾ ಅರಿತು ನಿನ್ನನ್ನು ಸನ್ಮಾನಿಸದೇ ಇದ್ದ ಕಾಲ, ನಿನಗೆ ಬೆನ್ನು ಮಾಡಿದ ಕಾಲ, ನಿನ್ನನ್ನ ತಿರಸ್ಕರಿಸಿದ ಕಾಲ, ಎಲ್ಲಾ ಕಾಲಗಳಲ್ಲಿ ನೀ ನಮ್ಮನ್ನ ಕರುಣಿಸಿ ನಮಗೆ ಮಳೆಗಾಲವನ್ನ, ಸುಗ್ಗಿ ಕಾಲವನ್ನ, ಯಥೇಚ್ಛವಾಗಿ ಆಹಾರದೊಂದಿಗೆ ಮನಸ್ಸಿಗೆ ಸಂತೋಷವನ್ನ, ಸಂಭ್ರಮವನ್ನ ನೀನು ಕೊಟ್ಟದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ. ಕರ್ತನ, ಇದರ ನಿಮಿತ್ತ ನೀನು ನಮಗಾಗಿ, ನಮ್ಮ ಪಕ್ಷದಲ್ಲಿ ಎಷ್ಟಾಗಿ ನಮಗಾಗಿ ಇದ್ದೆಂಬುದನ್ನು ತೋರ್ಪಡಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ.
ನಮ್ಮ ಅಜ್ಞಾನ ಕಾಲಗಳನ್ನ ಮನ್ನಿಸಿ ಕರ್ತನೆ ಕರುಣಿಸು ಸ್ವಾಮಿ. ನಾವು ನಮ್ಮ ವ್ಯರ್ಥ ಕಾರ್ಯಗಳನ್ನ ಬಿಟ್ಟು ಬಿಡುವುದಕ್ಕೆ ಕೃಪೆ ಕೊಡು. ಈಗ ನಮ್ಮ ಜೀವಿತದಲ್ಲಿ ವ್ಯರ್ಥತೆ ಏನೆಂಬುದನ್ನು ತೋರಿಸಿಕೊಡು. ಭೂಮಿ ಆಕಾಶಗಳನ್ನ ಸೃಷ್ಟಿಸಿದ ದೇವರೇ, ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇವೆ. ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು ಕರ್ತನೆ. ವೇಳೆಯಲ್ಲಿ ಕರ್ತನೆ, ಯಾರ್ಯಾರು ಅಸ್ವಸ್ಥತೆಯಲ್ಲಿದ್ದಾರೋ, ನಾನಾ ವಿಧವಾದ ಬಾಧೆಗಳಲ್ಲಿದ್ದಾರೋ, ಚರ್ಮದ ಇನ್ಫೆಕ್ಷನ್ಗಳಲ್ಲಿದ್ದಾರೋ, ಚರ್ಮ ಬಾಧೆಯಲ್ಲಿದ್ದಾರೋ ಕರ್ತನೆ, ಅಥವಾ ನಾನಾ ವಿಧವಾದ ಚಿಕಿತ್ಸೆಗಳನ್ನ ಪಡೆದು ಫಲ ಕಾಣದೆ ಬಾಧೆಯಲ್ಲಿದ್ದಾರೋ ಕರ್ತನಿನ ಕನಿಕರ ಇವರ ಮೇಲೆ ಇಳಿದು ಬರಲಿ. ನಮ್ಮ ಅಜ್ಞಾನ ಕಾಲದಲ್ಲಿ ಕನಿಕರ ತೋರಿಸಿದ ದೇವರೇ, ಈ ದಿನ ಪ್ರಿಯರ ಮೇಲೆ ನಿನ್ನ ಕನಿಕರ ತೋರು. ತಮ್ಮವರಿಗಾಗಿ ಯಾರು ಕಣ್ಣೀರು ಸುರಿಸ್ತಿದ್ದಾರೋ ಅವರ ಮೇಲೆ ನಿನ್ನ ದಯೆಯನ್ನು ಸುರಿಸಿ ಅವ್ರನ್ನ ದಯಮಾಡಿ ಗುಣ ಮಾಡಿಸುವ ಕರ್ತನೆ. ನಿನ್ನ ಮಕ್ಕಳ ಆರೋಗ್ಯದಿಂದ ನಿನ್ನನ್ನು ಸ್ತುತಿಸಿ ಸೇವಿಸುವುದಕ್ಕೆ ಕೃಪೆ ಅನುಗ್ರಹಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.